ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಸಂತು. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಲಾಗ್ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಕೊಟ್ಟೂರು ತೇರಿಂದ ಪಾದಯಾತ್ರೆ ಹೋಗಿದ್ವಿ ಗೈಸ್. ಅದ್ರದ್ದು ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೆ. ಇವನೇನಪ್ಪ ತೇರು ಮುಗಿದು ಒಂದು ತಿಂಗಳಾಗಕ್ಕೆ ಬಂತು, ಆದರೆ ಈ ವಿಡಿಯೋ ಎಡಿಟ್ ಮಾಡಿಬಿಡ್ತಾವೆ ಅಂತ ಅನ್ಕೊಬಿಟ್ರಿ. ಸಮ್ ರೀಸನ್ಸ್ ಇದು ಗೈಸ್, ಅದರ ಸಂಬಂಧ ಎಡಿಟ್ ಮಾಡಿಬಿಡೋಕೆ ಆಗಿರಲಿಲ್ಲ, ಸ್ವಲ್ಪ ಲೇಟ್ ಆಗಿತ್ತು. ಆದರೂ ಅಡ್ಜಸ್ಟ್ ಮಾಡ್ಕೊತೀರಾ ಅಂತೇಳಿ ಗೊತ್ತು ಗೈಸ್. ನನಗೆ ಕೊಟ್ಟೂರು ತೇರಿಗೆ ಯಾರ್ಯಾರು ಬಂದಿದ್ರಿ, ನಿಮಗೆ ಆ ದೇವ್ರ ಮೇಲೆ ಎಷ್ಟು ಗಾಢವಾದ ನಂಬಿಕೆ ಇದೆ ಎಲ್ಲ ತಪ್ಪದೆ ಕಮೆಂಟು, ಲೈಕ್, ಶೇರ್, ಸಪೋರ್ಟ್ ಮೂಲಕ ನನಗೆ ತೋರಿಸಿ ನೋಡುವ ಗೈಸ್. ಇದೆ ನೋಡ್ರಿ ಗೈಸ್, ಫೈನಲಿ ನಮ್ಮ ಕೊಟ್ಟೂರೇಶ್ವರ ಟೆಂಪಲಿಗೆ ಹೋಗೋ ಮಹಾದ್ವಾರ ಗೈಸ್. ಅಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ 1-2 ಗಂಟೆ ಅನ್ನೋಷ್ಟೊತ್ತಿ ರೀಚ್ ಆಗಿದ್ವಿ ಗೈಸ್ ನಮ್ಮ ಊರಿಂದ. ಪಾದಯಾತ್ರೆ ಮಾತ್ರ ಸಿಕ್ಕಾಪಟ್ಟೆ ಗೈಸ್, ಜನರು ಬಂದಿರೋದಲ್ಲೆಲ್ಲ ಫುಲ್ ರಶ್ ಆಗಿತ್ತು ಗೈಸ್. ನಾವೇನು ಒಳಗೆ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಹಣ್ಣುಕಾಯಿ ತೊಗೊಂಡು ಹೋದ್ರು. ಅಲ್ಲಿ ಮಂದಿ ಇರೋದು ನೋಡಿದರೆ ಲೈಕ್ ನಾವು ನಡ್ಕೊಂಡು ಬೇರೆ ಬಂದಿದ್ವಲ್ಲ ಗೈಸ್, ಸ್ವಲ್ಪ ತ್ರಾಸೆ ಆಗೋದಿತ್ತು. ಅದರ ಸಂಬಂಧ ಒಳಗೆ ಹೋಗೋದಂತೂ ಆಗಲ್ಲ ಅಂಥೇಳಿ ಅಲ್ಲೇ ಮುಂದೆ ನಿಂತ್ಕೊಂಡು ಬೇಡ್ಕೊಂಡು ಹಣ್ಣುಕಾಯಿ ಮುಗಿಸಿ ಅಲ್ಲಿಂದನೇ ತೊಗೊಂಡು ಫೈನಲಿ ರೆಸ್ಟ್ ಮಾಡೋಕ್ಕಂಥೇಳಿ ಹೋದ್ವಿ ಗಾಯ್ಸ್. ಅಲ್ಲೆಲ್ಲ ಪ್ರಸಾದ ಸಿಸ್ಟಮು ಭಾಳ ಮಸ್ತ್ ಮಾಡಿದ್ರು ಗಾಯ್ಸ್. ಅಲ್ಲಿಂದ ಪ್ರಸಾದ ತೊಗೊಂಡು ಅಲ್ಲೋ ಇಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ನಾವು ಡೈರೆಕ್ಟ್ ಬಂದಿದ್ದು ತೇರು ನೋಡೋಕೆ ಗಾಯ್ಸ್. ತೇರು ನೋಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು ಬಸ್ ನೋಡಿದ್ರು. ಅಲ್ಲಿಂದ ಒಂದು ಸಿಟಿಯಿಂದ 1 ಕಿಲೋಮೀಟರ್ ಅಷ್ಟು ದೂರ ಇತ್ತು ಗಾಯ್ಸ್. ಅಲ್ಲಿ ನಡ್ಕೊಂಡ್ಬಂದು ಅಲ್ಲಿಂದ ನಾವು ಹೋಗಿದ್ದು ನಮ್ಮ ಊರಿಗೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಸಂತು. ವೇಟ್ ಆ್ಯಂಡ್ ವಾಚ್.